Hello, Mr. Sagar. Hello. Your painting is very nice. Thank you. Beautiful painting. Thank you. ಸಾಗರ್, ತಾವು ಇಂಥ ಅಮೂಲ್ಯವಾದ ಚಿತ್ರಗಳನ್ನ ರಚಿಸೋದಕ್ಕೆ ಸ್ಫೂರ್ತಿ ಯಾರ್ದು ಅಂತ ತಿಳ್ಕೊಬೋದಾ? ಇವಳೇ ನನ್ನ ಸ್ಫೂರ್ತಿ, ಸುಧಾ ಅಂತ. ತುಂಬಾ ಸಂತೋಷ. ನಿಮ್ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದಾ? ಒಂದು ಫೋಟೋ ತಗೊಳ್ಳ ಸರ್? ತಗೊಳ್ಳಿ. Mr. Sagar, ನಿಮ್ಮ ಪೇಂಟಿಂಗ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ವೆಲ್ಕಮ್. ನೋಡಿದ್ರಾ, ನಮ್ ಸಾಗರೇ ಬರ್ತಿರೋದು. ರಾಯ್, ಸ್ವಲ್ಪ ಈಗ ಬರ್ತೀರಾ? ಮಿಸ್ಟರ್ ರಾಯ್, ನಮಸ್ಕಾರ. ನಮಸ್ಕಾರ. ಇವರು ಸಾಗರ್ ತಂದೆ ವಿಶ್ವನಾಥ್ ರಾಯರು ಅಂತ. ಓ ನಮಸ್ಕಾರ. ಇವರು ರಾಯ್ ಅಂತ ದೊಡ್ಡ ಕಲಾ ವಿಮರ್ಶಕರು. ಹೌದಾ? ತುಂಬಾ ಸಂತೋಷ. ತಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಅದಕ್ಕೇನು ಮಾತಾಡೋಣ? ಅಪ್ಪ ಅಪ್ಪ, ನೋಡ್ದ್ಯಪ್ಪ ಈ ಮುಠಾಳ ಆರ್ಟ್ ಕ್ರಿಟಿಕ್ ಹೇಗ್ ಬರ್ದೇನೆ ಅಂತ? ನಮ್ ಸಾಗರ್ ಬರ್ದಿರೋ ಪೇಂಟಿಂಗ್ ನಲ್ಲಿ ಕಲ್ಪನೆನೇ ಇಲ್ವಂತೆ, ಸಾಧಾರಣವಾಗಿದೆಯಂತೆ. ವಿಮರ್ಶೆನ ಇದು? ನೋಡಿ ರಾಯ್ರೆ, ನಮ್ ಸರಳಾಗೆ ಸಾಗರ್ ಅಂದ್ರೆ ಪಂಚಪ್ರಾಣ. ಅವನಿಗೆ ಪೆಟ್ಟಾದ್ರೆ ಇವಳು ಹಾ ಅಂತಾಳೆ, ಅವನು ದುಃಖ ಪಟ್ರೆ ಇವಳು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಇವರಿಬ್ರು ಆತ್ಮ ಅದೆಷ್ಟು ಒಗ್ಗೋಗಿದೆ ಅಂತೀರಾ? ಟೆರಿಫಿಕ್. ಆ ರಾಯ್ ನನ್ ಕೈಗೆ ಸಿಗ್ಬೇಕು. ಏನ್ ಮಾಡ್ತೀನಿ ಗೊತ್ತಾ? ಹೊಟ್ಟೆ ಉರಿತಾ ಇದೆ. ಸಾಗರ್ ತೆಗಿರಿ, ಸಾಗರ್ 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 ತೆಗಿರಿ. ಸಾಗರ್, ಏನ್ ಮಾಡ್ತಾ ಇದ್ದೀರಾ ಸಾಗರ್? ಸಾಗರ್ ತೆಗಿರಿ. ಸಾಗರ್ 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 ತೆಗಿರಿ. ಸಾಗರ್ ಸಾಗರ್ ತೆಗಿರಿ. ನನ್ ಮಾತು ಕೇಳಿ ಸಾಗರ್. ಸಾಗರ್ ತೆಗಿರಿ. ಸಾಗರ್ 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 ತೆಗಿರಿ. ಸಾಗರ್ ಸಾಗರ್, ಏನ್ ಮಾಡ್ತಾ ಇದೀಯಾ? ಪ್ಲೀಸ್ ನನ್ ಮಾತು ಕೇಳು ಸಾಗರ್. ಸಾಗರ್ ಸಾಗರ್ ಸಾಗರ್, ಏನಿದೆ ಅನ್ಯಾಯ? ನೀನೇ ನಾಶ ಮಾಡ್ತೀಯಾ? ನನ್ನ ಉತ್ಸಾಹ ಎಲ್ಲ ಸುಟ್ಟು ಬೂದಿ ಆದ್ಮೇಲೆ ಇದರಿಂದ ನನಗೆ ಆಗ್ಬೇಕಾಗ್ತದೆ. ಇನ್ನು ನಾನು ಬಣ್ಣ ಬ್ರಷ್ ಮುಟ್ಟೋದಿಲ್ಲ. ಇದ್ರ ಜೊತೆ ನನ್ನ ಆಸೆ ಎಲ್ಲ ಸುಟ್ಟೋಗ್ಲಿ, ನಾಶನವಾಗಿ ಹೋಗ್ಲಿ, ನಾಶನವಾಗಿ ಹೋಗ್ಲಿ. ಸಾಗರ್, ಈ ಚಿತ್ರಕಲೆ ಸ್ಫೂರ್ತಿ ನಾನು ಅಂತ ಅವತ್ತು ಹೇಳಿದೆ. ಆದ್ರೆ ಇವತ್ತು ನೀನೇ ಅದನ್ನ ಸುಟ್ಟಾಕ್ತಾ ಇದೀಯಾ. ಅದನ್ನ ಸುಟ್ಟಾಕೋ ಬಂದು ನನ್ನ ಸುಟ್ಟಾಕು ಸಾಗರ್, ನನ್ನ ಸುಟ್ಟಾಕು, ನನ್ನ ಸುಟ್ಟಾಕು. ಅಪ್ಪ, ಅಪ್ಪ, ಸಾಗರ್ ಬಾಪ. ಸಾಗರ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ಮಾತಾಡಪ್ಪ. ನಾನು ನಮ್ಮ ಅಮ್ಮನ ಕಳ್ಕೊಂಡಾಗಿನಿಂದ ಎಷ್ಟು ಕಷ್ಟ ಅನುಭವಿಸಿದ್ದೀನಿ ನಿನ್ಗೆ ಗೊತ್ತಿದೆ. ಅಮ್ಮನ ಪ್ರೀತಿನಂತೂ ನಾನು ಕಾಣೋಕ್ಕಾಗ್ಲಿಲ್ಲ. ಇದುವರೆಗೆ ಅಪ್ಪನ ವಾತ್ಸಲ್ಯನ ಎಷ್ಟು ಮಟ್ಟಿಗೆ ಕಂಡಿದ್ದೀನಿ ಅನ್ನೋದನ್ನ ನಾನು ನಿನಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಅನಾಥರ ದೇವರೇ ಗತಿ ಅನ್ನೋ ಹಾಗೆ ಲಕ್ಷ್ಮವನ ಕೈತುತ್ತಿನಲ್ಲಿ ನಾನು ಬೆಳೆದೆ. ಮೇಷ್ಟ್ರ ವಿದ್ಯಾರಣ್ಯರ ಸಹಾಯದಿಂದ 4 ಅಕ್ಷರ ಕಲ್ತ್ಕೊಂಡೆ. ಹುಟ್ಟದ ಮನೆಯಲ್ಲಿ ನಾನು ಯಾರಿಗೂ ಬೇಡದೇ ಇರೋನಾದ್ರೂ ಈ ವಿಶಾಲವಾದ ಪ್ರಪಂಚದಲ್ಲಿ 10 ಜನ ಮೆಚ್ಚೋ ಹಾಗೆ ಬದುಕಬೇಕು, ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೆಯದನ್ನು ಸಾಧಿಸಬೇಕು ಅಂತ ಆಸೆ ಪಟ್ಟೆ. ಮೊದಲಿಂದಲೂ ಚಿತ್ರಕಲೆಯಲ್ಲಿ ನನಗೆ ಆಸಕ್ತಿ ಇದ್ದದ್ರಿಂದ ದೊಡ್ಡ ಚಿತ್ರಕಾರನ ಆಗಬೇಕು ಅಂತ ಬಯಸ್ತೆ. ಆದ್ರೆ ಆದದ್ದೇನು, ಬೆಳೀತಾ ಇರೋ ಮರಕ್ಕೆ ಕೊಡ್ಲಿ ಪೆಟ್ಟು ಅನ್ನೋ ಹಾಗೆ ಕಲಾ ವಿಮರ್ಶಕ ರಾಯಿ ನನ್ನ ಪೇಂಟಿಂಗ್ಸ್ ನ ಕಟುವಾಗಿ ಟೀಕೆ ಮಾಡ್ದ. ಪ್ರೌಢಶಾಲಾ ಮಟ್ಟದ ಚಿತ್ರಕಲೆ ಅಂತ ಬರ್ದ. ಅದು ಇವತ್ತು ಗೊತ್ತಾಯ್ತು, ಇದಕ್ಕೆಲ್ಲ ನೀನೇ ಕಾರಣ, ನೀನೇ ಹೇಳಿ ಬರೆಸಿದ್ದು ಅಂತ. ನಿಜ ತಾನೇ? ಯಾಕಪ್ಪ ನನ್ನ ಪ್ರಯತ್ನಕ್ಕೆ ಕಲ್ಲು ಹಾಕಿದೆ? ನಾನೇನು ಅಪರಾಧ ಮಾಡಿದೆ? ಇಷ್ಟು ದೊಡ್ಡ ಉಪಕಾರ ಮಾಡಿದೆಲ್ಲ ನೀನು ಯಾಕೆ? ನನ್ನ ಮನಸ್ಸಿನ ಆಸೆ ನೆರವೇರು ನಿನಗೆ ಇಷ್ಟ ಇರ್ಲಿಲ್ವಾ? ನನ್ನ ಶ್ರೇಯಸ್ಸನ್ನ ಕಂಡು ನಿನಗೆ ಸರಿನೇ ಬರ್ಲಿಲ್ವಾ? ಮಾತಾಡಪ್ಪ, ನಾನೇನಪ್ಪ ಅನ್ಯಾಯ ಮಾಡಿದೆ ನಿನಗೆ? ಅನ್ಯಾಯ ನೀನು ಮಾಡ್ಲಿಲ್ಲಪ್ಪ, ನಾನು ಅನ್ಯಾಯ ಮಾಡಿದ್ದು. ವಿವೇಚನೆ ಇಲ್ಲದೆ ನಾನು ಮಾಡಿದ ಅನ್ಯಾಯಗಳಿಂದ ನಿನ್ನ ಜೀವನದ ಭವಿಷ್ಯ ಹಾಳಾಗಬಾರದು ಅಂತ ನಾನು ಈ ಕೆಲಸ ಮಾಡಿಬಿಟ್ನಪ್ಪ. ನಿನಗೆ ಅರ್ಥ ಆಗೋಲ್ಲ. ನಿಮ್ಮಮ್ಮ ಸತ್ತ ಮೇಲೆ
ನಾನು ವಿವೇಕಾನೇ ಕಳ್ಕೊಂಡು ಇಲ್ಲ ನನ್ನ ಗ್ರಹಚಾರನೋ ಎರಡನೇ ಮದುವೆ ಮಾಡ್ಕೊಂಡೆ. ಇದರ ಪರಿಣಾಮ ಏನಾಯ್ತು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಹೆಂಡತಿ ವ್ಯಾಮೋಹಕ್ಕೆ ಬಲಿಯಾಗಿ ಅವಳು ಹೇಳ್ದಾಗಲ್ಲ ಕೇಳ್ದೆ. ಮನೆ ವ್ಯವಹಾರನೆಲ್ಲ ಅವರ ಅಣ್ಣ ಕಾಳಿಂಗನಿಗೆ ವಹಿಸ್ಕೊಟ್ಟೆ. ನನ್ನ ಸ್ವಂತ ಮಗನ್ನೇ ದೂರ ಮಾಡ್ಕೊಂಡೆ. ಅವಳಿಗೆ ಹುಟ್ಟೋ ಮಗನೇ ನನ್ನ ವಂಶೋದ್ಧಾರಕ ಅಂತ ನಾನು ಭ್ರಮೆ ಪಟ್ಟೆ. ಅವಳ ಮನೆಯವ್ರನ್ನೆಲ್ಲ ಸಂತೋಷ ಪಡಿಸೋದೇ ನನ್ನ ಧ್ಯೇಯ ಅಂತ ಅಂದ್ಕೊಂಡೆ. ಆದರೆ ಕಾಲ ತಾನಾಗೇ ನನಗೆ ಬುದ್ಧಿ ಕಲಿಸ್ತು. ಅವಳು ಸತ್ಲು. ಆದರೆ ಅವಳು ಬೆಳೆಸಿದ ಬೇಲಿಯಿಂದ ಮಾತ್ರ ಹೊರಗಡೆ ಬರಕ್ಕಾಗ್ತಾ ಇಲ್ಲ. ಅವಳ ಅಣ್ಣ ಮಾಡ್ತಿರೋ ಅನ್ಯಾಯಗಳನ್ನೆಲ್ಲ ನೋಡ್ತಾ ಹೇಡಿಯಾಗಿ ಕೂತಿದ್ದೀನಪ್ಪ, ಹೇಡಿಯಾಗಿ ಕೂತಿದ್ದೀನಿ. ನನ್ನ ಬದುಕನ್ನ ಮುಳ್ಳು ಬೇಲಿ ಮೇಲೆ ಬಟ್ಟೆ ಹರಿಯುವುದಾಗ ಹರಿವು ಬಿಟ್ಟಿದ್ದೀನಿ. ಜೋರಾಗಿ ಹೇಳಿದ್ರೆ ಬಟ್ಟೆನೇ ಹರಿದೋಗುತ್ತೆ. ಅದರಿಂದ ಬಿಡಿಸೋದು ನಿನಗೆ ಮಾತ್ರ ಸಾಧ್ಯ. ಈ ಅನ್ಯಾಯಗಳನ್ನೆಲ್ಲ ಸರಿಪಡಿಸೋ ಜಾಣತನ ನಿನಗೆ ಬರ್ಲಿ ಅಂತ ಕಣಪ್ಪ ನೀನ್ ಲಾಯರ್ ಆಗಬೇಕು ಅಂತ ನಾನು ಆಸೆ ಪಟ್ಟಿದ್ದು. ಆ ಕಾಣಿಗಿನ ದರ್ಪದಿಂದ ಸುತ್ತಮುತ್ತಲ ಜನರೆಲ್ಲ ಪಡಬಾರ್ದು ಪಾಡು ಪಡ್ತಾ ಇದ್ದಾರೆ. ನಾನು ಒಳಗೆ ಕೊರಗಿ ಕುಗ್ಗೋಗ್ತಾ ಇದ್ದೀನಿ. ಈಗ ನಿನ್ನಿಂದ ಎಲ್ರಿಗೂ ಒಳ್ಳೇದಾಗ್ಬೇಕಾಗಿದೆ. ಅವನಂತ ಅಯೋಗ್ಯ ಅಂತ ಗೊತ್ತಾದ ಮೇಲೆ ಜಾಡ್ಸಿ ಒದ್ದು ಅವನ ಮನೆಯಿಂದ ಆಚೆ ತಳ್ಳಿಲ್ಲ. ಅದಷ್ಟು ಸುಲಭ ಅಲ್ಲ. ಅದನ್ನ ಎದುರಿಸೋಕೆ ತೋಳ್ಬಲ ಬೇಕಾಗಿಲ್ಲ, ಬುದ್ಧಿ ಬಲದಿಂದ ಅದನ್ನ ಎದುರಿಸಬೇಕು. ಅವನ ಅನ್ಯಾಯ ಊರಿನವ್ರಿಗೆಲ್ಲ ಗೊತ್ತಾಗಬೇಕು. ಅವನೇ ಊರು ಬಿಟ್ಟು ತೊಲಗಬೇಕು. ಇದೊಂದು ಶುಭ ಕಾರ್ಯ ನಿನ್ನಿಂದ ಮಾಡಿಸ್ಬೇಕು ಅಂತ ಕಣಪ್ಪ. ಚಿತ್ರಕಾರನಾಗಬೇಕು ಅಂತಿದ್ದ ನಿನ್ನ ಆಸೆಗೆ ನಾನು ಕಲ್ಲು ಹಾಕಿದ್ದು. ನೀನ್ ಲಾಯರ್ ಆಗ್ಬೇಕು ಅಂತ ಆಸೆ ಪಟ್ಟಿದ್ದು. ಸಾಗರ್, ಜೀವನ ಅನ್ನೋದು ಒಂದು ದೊಡ್ಡ ಹೋರಾಟ. ಆ ಹೋರಾಟದಲ್ಲಿ ನಾನು ಸೋತಿದ್ದೀನಿ ಕಣಪ್ಪ, ನಾನು ಸೋತಿದ್ದೀನಿ. ಸಾಗರ್, ನೀನ್ ನನ್ನ ನೋಡೋಕ್ ಬರ್ತಿರ್ಲಿಲ್ಲ. ನನಗಂತೂ ನೀನ್ ನೋಡೋ ಧೈರ್ಯ ಇರ್ಲಿಲ್ಲ. ಭಗವಂತ ತಾನಾಗಿ ಅವಕಾಶ ಒದಗಿಸ್ಕೊಟ್ಟಿದ್ದಾನೆ. ಇಲ್ದೆ ಹೋಗಿದ್ರೆ ಜೀವನದಲ್ಲಿ ಕೊನೆಗಾಲದಲ್ಲಿ ನೆಮ್ಮದಿ ಇಲ್ಲದೆ ನಾನು ಸಾಯ್ಬೇಕಾಗಿತ್ತಪ್ಪ, ಸಾಯ್ಬೇಕಾಗಿತ್ತು. ಸಾಗರ್, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ. ಸಾಗರ್, ನನಗೆ ಕ್ಷಮಿಸ್ಬಿಡು ಕಂದ, ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಸಾಗರ್, ಸಾಗರ್. ಡಾಕ್ಟರ್, ಶಶಿ ಹೇಗಿದ್ದಾಳೆ? ಒಂದ್ ಕೈ ಒಂದ್ ಕಾಲ್ ತೆಗಿಬೇಕಾಯ್ತು. ಜೀವಕ್ಕೆ ಅಪಾಯ. ಶಶಿ! ಅಮ್ಮ, ಅಮ್ಮ, ಅಮ್ಮ. ಸುಧಾ, ಸುಧಾ, ಶಶಿ ಹೇಗಿದ್ದಾಳೆ? ಒಂದ್ ಕೈ ಒಂದ್ ಕಾಲು ತೆಗೆದ್ಬಿಟ್ರು ಕಣ. ಶಶಿ ತುಂಬಾ ಒಳ್ಳೆಯವಳು. ಅವಳಿಗೆ ಅವ್ರ ಅಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಪಾಪ ಬಡವಳು. ಅವ್ರ ಅಮ್ಮಂಗ ಅವಳನ್ನ ದೊಡ್ಡ ಡ್ಯಾನ್ಸರ್ ಮಾಡ್ಬೇಕು ಅಂತ ಆಸೆ ಇತ್ತು. ಅವಳಿಗೆ ಅಮೆರಿಕಾಗ್ ಹೋಗೋ ಚಾನ್ಸು ಇತ್ತು. ಆದ್ರೆ ಈಗ ಅವಳ ಕೈಕಾಲು ಕಳ್ಕೊಂಡು ಏನ್ ಮಾಡ್ತಾಳೆ, ಹೇಗ್ ಬದುಕ್ತಾಳೆ? ಅವಳಿಗೆ ಆಕ್ಸಿಡೆಂಟ್ ಆಯ್ತು ಅನ್ನೋ ವಿಷಯ ಗೊತ್ತಾದ್ಮೇಲೆ ಅವ್ರ ಅಮ್ಮಂಗೆ ಜ್ಞಾನ ತಪ್ಪೋಯ್ತು. ಈಗ ಹಾಸ್ಪಿಟ್ಲ್ ಕಟ್ಟೋ ಫೀಸ್ಗೂ ದುಡ್ಡಿಲ್ದೆ ನಾವು ಕಲೆಕ್ಟ್ ಮಾಡ್ಕೊಡ್ತಾ ಇದೀವಿ. ಏನು ಯೋಚನೆ ಮಾಡ್ಬೇಡ, ನಮ್ ಕೈಲಾದ ಸಹಾಯ ನಾವು ಮಾಡೋಣ. ನಾನು ಆ ಕೇಸನ್ನು ನಡೆಸಿ ಆ ಲಾರಿ ಕಂಪನಿಯಿಂದ ಕಾಂಪನ್ಸೇಷನ್ ಕೊಡಿಸೋದಕ್ಕೆ ಪ್ರಯತ್ನ ಪಡೋಣ. ಇಂಪಾಸಿಬಲ್. 100 ಅಲ್ಲ, 1000 ಅಲ್ಲ, 10,000 ಅಲ್ಲ, 15 ಲಕ್ಷ ರೂಪಾಯಿ. ಆಕ್ಸಿಡೆಂಟ್ ಆದಾಗ್ಲೆಲ್ಲ ಈಗ ಹಣ ಕೊಡ್ತಾ ಹೋದ್ರೆ ಕಂಪ್ನಿನೇ ಮುಚ್ಚಬೇಕಾಗುತ್ತೆ. ಸಾಗರ್ ತುಂಬಾ ಬ್ರಿಲಿಯಂಟ್ ಲಾಯರ್ ಅಂತಾರೆ. ಅನ್ಲಿ, ಅದಕ್ಕೆ ಹೆದರ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಳಕ್ಕೆ ನಾನ್ ತಯಾರಾಗಿಲ್ಲ. ಮಿಸ್ಟರ್ ಶ್ರೀವತ್ಸ, ಐ ಡೋಂಟ್ ಮೈಂಡ್ ಇವನ್ ಟು ಸ್ಪೆಂಡ್ ಎ ಲ್ಯಾಕ್. ಲಾಯರ್ ಬ್ರಿಗಾನ್ಸನ್ ಕರೆಸಿ ಈ ಕೇಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಹೇಳಿ. ಸಾಗರ್, ಬುಲೆಟ್ ಟ್ರಾನ್ಸ್ಪೋರ್ಟ್ ಕಂಪನಿಯವರು ಕಾಂಪನ್ಸೇಷನ್ ಕೊಡೋದಕ್ಕೆ ಒಪ್ಪಲಿಲ್ಲ ಅಂದ್ಮೇಲೆ ನೀವು ಕೋರ್ಟ್ ಹೋಗ್ಲೇಬೇಕಾಗತ್ತೆ. ನಾನ್ ಸಿದ್ಧ. ಈ ಕೇಸ್ ಗೆಲ್ಲೋದು
ತುಂಬಾ ಕಷ್ಟ ಸಾಗರ್. ಹೇಗೆ ಹೇಳ್ತೀರಾ? ಅವರು ಅಡ್ವೊಕೇಟ್ ಬಿಗಾನ್ಜಾನ್ ಇಟ್ಟಿದ್ದಾರೆ. ಆತ ಇಲ್ಲಿವರೆಗೂ ಯಾವ ಕೇಸ್ನಲ್ಲೂ ಸೋತಿದ್ದೇ ಇಲ್ಲ. ಇಂಥ ಘಟಾನುಘಟಿಗಳ ಜೊತೆ ವಾದ ಮಾಡಿದ್ರೆ ತಾನೇ ನಿಮ್ ಶಿಷ್ಯನಿಗೂ ಸ್ವಲ್ಪ ಹೆಸರು ಬರೋದು. ಅಂಥ ಲಾಯರ್ ಜೊತೆ ವಾಗ್ಯುದ್ಧ ಮಾಡೋದಿಕ್ಕೆ ಎದೆಗಾರಿಕೆ ಬೇಕು. ಅದಕ್ಕೆ ನೀವು ಸಿದ್ಧವಾಗಿದ್ರೆ ಖಂಡಿತ ನನಗೆ ಸಂತೋಷ. ಗುಡ್ ಲಕ್. ನೀನ್ ಬುದ್ಧಿವಂತ ಇರಬಹುದು, ವಾದದಲ್ಲಿ ಬ್ರಿಗಾನ್ಸನ್ನ ಸೋಲಿಸಬಹುದು, ಈ ಕೇಸ್ನ ಗೆಲ್ಬಹುದು. ಅದನ್ನ ನಿಲ್ಲ ಅಂತಿಲ್ಲ ಸಾಗರ್. ಶಶಿರೇಖೆ ಯಾರು? ಆಫ್ಟರ್ ಆಲ್ ನಮ್ ಕಾಲೇಜ್ ಪೂರ್ ಸ್ಟೂಡೆಂಟ್. ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ಕೇಸ್ ಗೆದ್ಕೊಟ್ರೆ ಅವಳು ನಿಮ್ಗೆ ಏನ್ ಕೊಡ್ತಾಳೆ? ಅಂದ್ರೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಶ್ರೀಮಂತ ಕೇಸ್ಗಳನ್ನೇ ಹಿಡಿ ಅಂತೀಯ. ಹೌದು, ಆಗ್ಲೇ ಸಂಪಾದನೆ ಮಾಡೋಕ್ಕಾಗೋದು. ಸಂಪಾದನೆ ಯಾರು ಬೇಕಾದ್ರೂ ಮಾಡಬಹುದು. ಯಾವ ರೀತಿ ಸಂಪಾದನೆ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋವನೇ ವಿವೇಕ ಇರೋ ಮನುಷ್ಯ. ಈ ವಾದ ನಾನು ಒಪ್ಕೊಳ್ಳೋದಿಲ್ಲ. ಏನು ನಷ್ಟ ಇಲ್ಲ. ನಾನು ಅವತ್ತೇ ಹೇಳಿದೆ, ನೀನು ನಾನು ರೈಲ್ ಕಂಬಿಗಳಿದ್ದ ಹಾಗೆ ಈ ಜನ್ಮದಲ್ಲಿ ನಾವಿಬ್ರು ಒಂದಾಗಿ ಸೇರೋಕ್ ಸಾಧ್ಯ ಇಲ್ಲ ಅಂತ. ಅಂದ್ರೆ ಜೀವನನ ನೀನ್ ಅರ್ಥ ಮಾಡ್ಕೊಂಡಿರೋ ರೀತಿ ಬೇರೆ, ನಾನು ಅರ್ಥ ಮಾಡ್ಕೊಂಡಿರೋ ರೀತಿ ಬೇರೆ. ಬಾಳ್ನಲ್ಲಿ ನಿನ್ನ ಗುರಿ ಬೇರೆ, ನನ್ನ ಗುರಿ ಬೇರೆ. ನಾನು ಉತ್ತರ ಧ್ರುವ ಆದ್ರೆ ನೀನ್ ದಕ್ಷಿಣ ಧ್ರುವ. ನಾವು ಆದಷ್ಟು ದೂರ ದೂರ ಇದ್ದು ಬಿಟ್ರೆ ಇಬ್ಬರಿಗೂ ಕ್ಷೇಮ. ಅದ್ ಹೇಗ್ ಸಾಧ್ಯ ಸಾಗರ್? ನಾವಿಬ್ರು ಗಂಡ ಹೆಂಡ್ತೀರ ಗೊತ್ತಾನೆ? ಇಂಪಾಸಿಬಲ್. ಜೀವನದಲ್ಲಿ ನಂದೇ ಕುಂತ್ಕೊಂಡು ಹೋಗುವಂತ ಹೆಣ್ಣು ನನಗೆ ಬೇಕಾಗಿರೋದು. ಸಾಗರ್, ಇಷ್ಟೇನಾ ನನ್ನ ಅರ್ಥ ಮಾಡ್ಕೊಂಡಿದ್ದು? ಸುಮ್ನೆ ನಾನ್ ನಿನ್ ಮನಸ್ಸಿನಲ್ಲಿ ಏನಿದ್ಯೋ ಅಂತ ತಿಳ್ಕೊಳ್ಳೋಕೆ ಹಾಗಂದಿದ್ದು. ನಮ್ ತಂದೆ ಕಾಳಿಂಗರಾಯರ ಮೇಲೆ ಆಣೆ, ಬಡವರೇ ನನ್ನ ಪ್ರಾಣ, ಬಡವರೇ ನನ್ನ ಉಸಿರು, ನಿನ್ ದಾರಿನೇ ನನ್ ದಾರಿ, ನಿನ್ ಗುರಿನೇ ನನ್ ಗುರಿ. ಸಾಗರ್, ನೀನ್ ಕೇಸ್ ತಗೊಂಡಿರೋದಕ್ಕೆ ನಾನು ಎಷ್ಟು ಹೆಮ್ಮೆ ಪಡ್ತೀನಿ ಗೊತ್ತಾ? ಹೌದಾ? ಬಹಳ ಸಂತೋಷ. ನನಗೊಂದು ಗ್ಲಾಸ್ ಕಾಫಿ ತಂದು ಕೊಡ್ತೀಯ? ಬೇಗ ತರ್ತೀನಿ. ಸ್ವಲ್ಪ ಅವಕಾಶ ಕೊಟ್ರೆ ಸಾಕು, ತಲೆ ಮೇಲೆ ಬಂದು ಕೂತ್ ಬಿಡ್ತಾಳೆ. ಏನಾಗ್ಬೇಕಾಗಿತ್ತು? ಕಳೆದ 2 ವರ್ಷಗಳ ದಿನಪತ್ರಿಕೆಗಳನ್ನ ನೋಡ್ಬೇಕಾಗಿತ್ತು. ಅವಕಾಶ ಮಾಡಿಕೊಟ್ರೆ ತುಂಬಾ ಸಹಾಯ ಆಗುತ್ತೆ. ಇವ್ರನ್ನ ಜಯಶೀಲ್ ಹತ್ರ ಕರ್ಕೊಂಡೋಗಿ ನಾನು ಹೇಳಿದೆ ಅಂತ ಹೇಳಿ ಕಳೆದ 2 ವರ್ಷಗಳ ಪತ್ರಿಕೆನೇ ಇವ್ರು ಕೊಡ್ಸು. ಬನ್ನಿ ಸರ್. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್. ಸುಧಾ, ಬುಲೆಟ್ ಟ್ರಾನ್ಸ್ಪೋರ್ಟ್ ಕಂಪನಿ ಲಾರಿಗಳಿಂದ ಯಾವ್ಯಾವ ತಾರೀಕಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಅಪಘಾತಗಳು ನಡೆದಿವೆ ಅಂತ ಹುಡುಕಿ ಡೀಟೇಲ್ಸ್ ಒಂದ್ ಕಡೆ ಗುರ್ತು ಮಾಡ್ಕೊ. ಆಮೇಲೆ 2 ವರ್ಷದ ಲಿಸ್ಟ್ ತಗೊಂಡು ಒಟ್ಟು ಎಷ್ಟು ಅಪಘಾತಗಳು ನಡೆದಿವೆ, ಅದಕ್ಕೆಲ್ಲ ಈ ಕಂಪನಿಯವರು ಏನ್ ಪರಿಹಾರ ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ವಿಚಾರಿಸೋಣ.